ಯತ್ನಾಳ್ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವಿಲ್ಲದೆ ಮಾತಾಡುವಂತ ಒಂದು ಹುಚ್ಚು ನಾಯಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕೇಂದ್ರದಿಂದ ತಾನೇ ನೀರು ಬಿಡಬೇಕು ಅಂದ್ಬಿಟ್ಟು ಆದೇಶ ಆಗಿರೋದು. ನಿಮ್ಮ ಪ್ರಧಾನಮಂತ್ರಿ ನಿಮ್ದೇ ಸರ್ಕಾರ ಇದೆ ಅಲ್ವಾ, ನೀ ತಾಕತ್ತಿಲ್ವ ನಿಮ್ಗೆ, ಗಂಡಸ್ತನ ಇಲ್ವಾ ನಿಮ್ಗೆ? ಕೇಳು ನಿಮ್ ಪ್ರಧಾನಿನ, ನಿನ್ಗೆ ಚರ್ಬಿ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಕ್ಕೆ, ನಿಮ್ ಯೋಗ್ಯತೆ ಇಲ್ಲ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದಕ್ಕೆ. ಇದೇ ಡಿಸೆಂಬರ್ 27ನೇ ತಾರೀಕು ಕನ್ನಡದ ನಾಮಫಲಕದ ವಿಚಾರವಾಗಿ ನಿಮ್ಮಪ್ಪ ನಾರಾಯಣಗೌಡ್ರೆ ಬೀದಿಲಿ ಹೋರಾಟ ಮಾಡಿದ್ರು. ಆಗ ಸರ್ಕಾರನು ಕಾಂಗ್ರೆಸ್ಗೆ ಮೈಕಲ್ರಿ ನಿಂಗೆ ತೆವಲೇನೋ ನೋಡೋ ಇತಿಹಾಸ ನೋಡೋ. ಅಯೋಗ್ಯ ಬೋಳಿ ಮಗನೇ, ನಿಮ್ಮ ಪಕ್ಷ ಇದ್ದಾಗಲೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ್ಲೂ, ಕಾಂಗ್ರೆಸ್ ಇದ್ದಾಗ್ಲೂ ನೀಡಿಲ್ಲ, JDS ಇದ್ದಾಗ್ಲೂ ನೀಡಿಲ್ಲ. ಮರ್ಯಾದೆಯಿಂದ ಇವತ್ತು ಸಂಜೆ ಒಳಗೆ ನೀನು ನಾರಾಯಣಗೌಡ್ರನ್ನ ಕ್ಷಮೆ ಯಾಚಿಸಿದ್ರೆ ಸರಿ, ಇಲ್ವಾದ್ರೆ ನಮ್ಮ ಸಹೋದರರು ನಿಮ್ ಜಿಲ್ಲೆಲ್ಲೇ ಇದ್ರೆ ನಿನಗೆ ಇವತ್ತು ನಾಳೆ ಒಳಗೆ ನೀನು ತಕ್ಕ ಪಾಠವನ್ನ ಕಲಿಸುವಂತ ಕೆಲಸ ಮಾಡ್ತಾರೆ. ಅಯೋಗ್ಯ ನಮ್ಮ ಮನೆ ಮೈಕ್ ಇದ್ರೆ ಏನೇನೋ ಮಾತಾಡ್ತಿಲ್ಲೋ ತಿಕ್ಲು ತರ. ನಮಸ್ತೆ ಸ್ನೇಹಿತರೆ, ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಶುಭ ಸಂಜೆಯ ಶುಭಾಶಯಗಳು. ಏನಿವತ್ತು ಕರವೇ ಬಗ್ಗೆ, ನಾರಾಯಣಗೌಡರ ಬಗ್ಗೆ ಆ BJPಯ ಬಂಡಾಯ ಶಾಸಕ ಆ ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕೂ ನಾಚಿಕೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಒಬ್ಬ ವ್ಯಕ್ತಿಗೆ ಅವ್ರಿಗೆ ಆದಂಥ ವ್ಯಕ್ತಿತ್ವ ಮತ್ತು ಅವ್ರಿಗೆ ಆದಂಥ ಸಿದ್ಧಾಂತ ಮತ್ತು ಅವ್ರಿಗೆ ಆದಂಥ ಒಂದು ಬದ್ಧತೆ ಇರುತ್ತೆ. ಈ ಯಾವುದೂ ಇಲ್ಲದಂಥ ವ್ಯಕ್ತಿ ಅಂತ ಹೇಳಿದ್ರೆ ಯತ್ನಾಳ್. ಆ ಯತ್ನಾಳ್ ಏನು ಮಾತಾಡ್ತೀನಿ, ನಾನು ಮಾತಾಡೋ ಪರಿ ಯಾವ ರೀತಿ ಇದೆ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವಿಲ್ಲದೆ ಮಾತಾಡುವಂಥ ಒಂದು ಹುಚ್ಚು ನಾಯಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಾವೇರಿ ನೀರಾವರಿಯ ಪ್ರಾಧಿಕಾರ ಆದೇಶವನ್ನು ಮಾಡಿದಾಗ ಕಾವೇರಿಯ ವಿಚಾರದಲ್ಲಿ ಪ್ರಥಮ ಬಾರಿಗೆ ರಸ್ತೆಗಿಳಿದು ಹೋರಾಟ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಜೊತೆಗೆ ಅದೊಂದೇ ವಿಚಾರವಲ್ಲ, ಯಾವುದೇ ನೀರಿನ ವಿಚಾರ ಹೋಗ್ಬೋದು, ಭಾಷೆಯ ವಿಚಾರ ಹೋಗ್ಬೋದು, ನಾಡಿಗೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಅದು ಯಾವುದೇ ಸರ್ಕಾರವಿರಲಿ ಆ ವಿಚಾರವನ್ನು ವಿರೋಧ ಮಾಡಿ ಹೋರಾಟ ಮಾಡುವಂಥ ಏಕೈಕ ವ್ಯಕ್ತಿ ಏನಾದರೂ ರಾಜ್ಯದಲ್ಲಿ ಮೊದಲಾಗಿ ಮುಂಚೂಣಿಯಲ್ಲಿ ನಿಲ್ಲುವ ನಾಯಕ ಯಾರಾದ್ರಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು TN ನಾರಾಯಣಗೌಡರು. ಜೊತೆಗೆ ಏನಿವತ್ತು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ, ಇವರು ಕರ್ನಾಟಕ ರಕ್ಷಣಾ ವೇದಿಕೆಯೋ ಕಾಂಗ್ರೆಸ್ ರಕ್ಷಣಾ ವೇದಿಕೆಯೋ ಅಂತ ಟೀಕೆಯನ್ನು ಮಾಡುವ ಒಂದು ಮೈಕ್ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೇ ಮಾತಾಡ್ತಾನೆ. ಈ ಮನುಷ್ಯ ಕರ್ನಾಟಕಕ್ಕೆ ಏನಾದರೂ ಧಕ್ಕೆ ಬಂದಾಗ, ಕನ್ನಡ ನಾಡಿಗೆ ಧಕ್ಕೆ ಬಂದಾಗ ಇವ್ರದೇ ಭಾಗದಲ್ಲಿರುವಂಥ ಕೃಷ್ಣ ಆಗ್ಬೋದು, ಮಹದಾಯಿ ಆಗ್ಬೋದು, ಯಾವುದಾದ್ರು ವಿಚಾರಗಳಲ್ಲಿ ರಸ್ತೆಗಿಳಿದು ಹೋರಾಟವನ್ನು ಈ ವ್ಯಕ್ತಿ ಮಾಡಿದ್ದಾನ? ಯಾವುದಾದ್ರೂ ಒಂದು ಇತಿಹಾಸ ಉಂಟಾ? ಇವನು ಹೋರಾಟ ಮಾಡಿರೋದು ಯಾವುದಕ್ಕೆ? ಇವನಿಗೆ ಸೀಟ್ ಕೊಡಲಿಲ್ಲ ಅಂತ, ಮತ್ತು ಅವರ ಅಪ್ಪ ಮಕ್ಕಳು ತೊಂದರೆ ಕೊಡ್ತಾರೆ, ನನಗೆ ಇವ್ರ ಕಾಲು ಎಳಿತಾರೆ, ಅವ್ರ ಕಾಲು ಎಳಿತಾರೆ ಅನ್ನೋದು ಬಿಟ್ಟರೆ ನಾಡಿನ ವಿಚಾರದಲ್ಲಿ ಈ ವ್ಯಕ್ತಿಯ ನಾಡಿಗೆ ಕೊಡುಗೆ ಏನು? ನಾರಾಯಣಗೌಡರು ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಅಯೋಗ್ಯನಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವಿಜಯಪುರದ ಜಿಲ್ಲಾಧ್ಯಕ್ಷ ಹತ್ರ ಕೂತ್ಕೊಂಡ್ರೆ ನಾರಾಯಣಗೌಡರ ಇತಿಹಾಸವನ್ನು ಪರಿಪರಿಯಾಗಿ, ನಾರಾಯಣಗೌಡರು ಬಂದಂಥ ಅವರ ಇತಿಹಾಸವನ್ನು ಪರಿಪರಿಯಾಗಿ ಎಳೆಯಾಗಿ ಬಿಚ್ಚಿ ಹೇಳ್ಕೊಡ್ತಾರೆ. ನಿನಗೆ ತರಗತಿಯ ಅವಶ್ಯಕತೆ ಇದ್ದರೆ, ನಿನಗೆ ಏನು ಮಾಹಿತಿಯ ಕೊರತೆ ಇದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನ ಭಾಗದಲ್ಲಿರುವಂಥ ನಮ್ಮ ಸಹೋದರರ ಹತ್ರ ಹೋಗಿ ಕೂತ್ಕೊಂಡ್ರೆ ನಿನಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಮೊದಲು ಮಾಹಿತಿ ತಿಳ್ಕೊಂಡು ನೀನು ಕೆಲಸವನ್ನು ಮಾಡಬೇಕು. BJP ಇದ್ದಾಗ ಬಂದ್ ಮಾಡ್ತಿದ್ರು, ಅಯೋಗ್ಯ. BJP ಸರ್ಕಾರ ಇದ್ದಾಗಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಂದ್ಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಿಲ್ಲ. ಬಂದ್ಗೆ ಯಾವುದೇ ಕಾರಣಕ್ಕೂ ನಾವು ಸಹಾಯವನ್ನು ಮಾಡ್ತಾ ಇಲ್ಲ, ಸಹಕಾರವನ್ನು ಮಾಡ್ತೀವಿ. ಏಕೆ ಅಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಹೋರಾಟ ಬಂದ್ ಅನ್ನೋ ವಿಚಾರ ಯಾವಾಗ ಬರುತ್ತೆ ಅಂದರೆ ಕಟ್ಟ ಕಡೆಯ ಹಂತವಾಗಿ ಏನು ಹೋರಾಟಕ್ಕೆ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ, ನಾವು ಮಾಡಿದಂಥ ಹೋರಾಟಕ್ಕೆ ಯಾವುದೇ ರೀತಿಯಾದಂಥ ಪೂರ್ವಕವಾಗಿ ನಮಗೆ ಸಹಕಾರ ಸಿಗ್ತಾ ಇಲ್ಲ ಅಂತಂಥ ಸಂದರ್ಭದಲ್ಲಿ ಕೊನೆಯ ಹಂತವಾಗಿ ಬಂದನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಕೆಲವು ನಾಯಕರು ಪ್ರತಿಯೊಂದು ವಿಚಾರಕ್ಕೂ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ, ಜೊತೆಗೆ ನಿಲ್ಲೋದಕ್ಕೆ ಬೆಂಬಲ ಕೊಡೋದಕ್ಕಾಗೋದಿಲ್ಲ. ಈ ನಿಮ್ಮ BJP ಸರ್ಕಾರ ಇದ್ದಾಗಲೂ ಕೂಡ ಈ ಇತಿಹಾಸವನ್ನು ತೆಗೆದು ನೋಡು ಅಯೋಗ್ಯ. ಈ ಇತಿಹಾಸವನ್ನು ತೆಗೆದು ನೋಡು. BJP ಸರ್ಕಾರವಿದ್ದಾಗಲೂ ಕೂಡ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಯಾವುದೇ ರೀತಿಯಾದಂಥ ಬೆಂಬಲವನ್ನು ನೀಡಿಲ್ಲ. ಈಗ ಕೇಂದ್ರದಿಂದ ತಾನೇ ನೀರು ಬಿಡಬೇಕು ಅಂದ್ಬಿಟ್ಟು ಆದೇಶ ಆಗಿರೋದು. ನಿಮ್ಮ ಪ್ರಧಾನಮಂತ್ರಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ,
ನೀ ತಾಕತ್ತಿಲ್ವಾ ನಿನಗೆ? ಗಂಡಸ್ತನ ಇಲ್ವಾ ನಿನಗೆ? ಕೇಳು ನಿಮ್ಮ ಪ್ರಧಾನಿನ, ಆದೇಶನ ತೀರ್ಸ್ರಿ, ಬೇಡ ಕಣ್ರಿ, ಒಂದು ಬೇರೆ ಸಮಿತಿ ಮಾಡ್ರಿ, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ. ನಿನಗೆ ಚರ್ಬಿ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ, ನಿಮ್ಗೆ ಯೋಗ್ಯತೆ ಇಲ್ಲ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದಕ್ಕೆ. ನೀ ಯಾವ ರೀತಿ ನಾರಾಯಣಗೌಡ್ರ ಬಗ್ಗೆ ಮಾತಾಡ್ತೀಯ? ಅಯೋಗ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಇತಿಹಾಸ ಗೊತ್ತೇನೋ ನಿನಗೆ? ನಾನು ಆಗಲೇ ಹೇಳಿದ್ನಲ್ಲ, ನಿಮ್ಮ ಭಾಗದಲ್ಲಿ ನಮ್ಮ ಸಹೋದರರು ಇದ್ದಾರೆ, ಹೋಗಿ ನಿನಗೆ ಮಾಹಿತಿ ಬೇಕಾದರೆ ಆ ಮಾಹಿತಿಯನ್ನು ನೀನು ತಿಳ್ಕೊ. ಯತ್ನಾಳ್ ಧರ್ಮಗಳ ಮಧ್ಯೆ ಸಂಘರ್ಷ ತರೋದು, ಜಾತಿಗಳ ಮಧ್ಯೆ ಸಂಘರ್ಷ ತರೋದು, ನಿಮ್ಮ ಪಕ್ಷದಲ್ಲೇ ಒಡಕು ಮಾಡೋದು, ಇದನ್ನ ಬಿಟ್ಟು ನೀವು ಕೊಡುಗೆ ಏನಪ್ಪ ಮನುಷ್ಯ? ವಿದ್ಯಾರ್ಥಿಗಳಿಗೆ ತೊಂದರೆ ಆದಾಗ ನೀನು ಬಂದು ಹೋರಾಟ ಮಾಡಿದ್ಯಾ? ಕಳಸಾ ಬಂಡೂರು ವಿಚಾರವಾಗಿ ನೀವು ಬಂದು ಹೋರಾಟ ಮಾಡಿದ್ಯಾ? ಕೃಷ್ಣೆ ವಿಚಾರವಾಗಿ ತೊಂದರೆ ಆದಾಗ ನೀವು ಹೋರಾಟ ಮಾಡಿದ್ಯಾ? ಮೇಕೆದಾಟು ವಿಚಾರವಾಗಿ ನೀ ಬಂದು ಹೋರಾಟ ಮಾಡಿದ್ಯಾ? ಯಾವುದಕ್ಕೆ ನಿನ್ನ ಕೊಡುಗೆ ಏನು? ಕನ್ನಡ ನಾಡಿಗೆ ಕೊಡುಗೆ ಏನು? ಏನು ಮಾಡಿದ್ಯಾ ನೀನು? ಏನಾಗಿದೆ ನಿನ್ನ ಕೈಲಿ? ನಾರಾಯಣಗೌಡ್ರ ಬಗ್ಗೆ ಮಾತಾಡ್ತಿಲ್ಲ, ಅಯೋಗ್ಯ ನೀನು. ನಿನ್ನ ಚರಿತ್ರೆ ನಿನಗೆ ಗೊತ್ತೇನೋ? ನಿನ್ನ ಮನೆಯಲ್ಲೇ ನೀನು ಗೌರವ ಕೊಡ್ತಾರಾ? ಅಥವಾ ನಿನ್ನ ಪಕ್ಷದಲ್ಲಿ ನೀನು ಗೌರವ ಕೊಡ್ತಾರಾ? ಅಥವಾ ನಿನ್ನ ಕಾರ್ಯಕರ್ತರು ನೀನು ಗೌರವ ಕೊಡ್ತಾರಾ? ಮೊದಲೊಂದು ಬಾರಿ ನಿನಗೆ ನಮ್ಮ ಕರವೇ ಜಿಲ್ಲಾಧ್ಯಕ್ಷರು, ನಮ್ಮ ಬಿಜಾಪುರದ ಜಿಲ್ಲಾ ಘಟಕ ಒಂದ್ಸಾರಿ ನಿನಗೆ ಸರಿಯಾದ ಶಾಸ್ತಿಯನ್ನು ಮಾಡಿದೆ. ಅದು ಸಾಲ್ತಿಲ್ಲ ಅನ್ನೋಗಿದೆ. ನಿನಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗತ್ತೆ. ಯಾರ ಬಗ್ಗೆ ಮಾತಾಡ್ತೀಯಾ, ಏನು ಮಾತಾಡ್ತೀಯ ಅನ್ನೋ ಪರಿಜ್ಞಾನವನ್ನು ಇಟ್ಕೊಂಡು ನಾವು ಮಾತಾಡೋ ಅಯೋಗ್ಯ ಯತ್ನಾಳ್. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ಕೊಟ್ಟಿಲ್ಲ, ತುಟಿ ಬಿಚ್ತಾ ಇಲ್ಲ. ಇದೇ ಡಿಸೆಂಬರ್ 27ನೇ ತಾರೀಕು ಕನ್ನಡದ ನಾಮಫಲಕದ ವಿಚಾರವಾಗಿ ನಿಮ್ಮಪ್ಪ ನಾರಾಯಣಗೌಡ್ರೆ ಬೀದಿಲಿ ಹೋರಾಟ ಮಾಡಿದ್ದು. ಆಗ ಸರ್ಕಾರನೂ ಕಾಂಗ್ರೆಸ್ದೇ. ಅದು ನಿನ್ನ ಒಂದು ತಲೆಯಲ್ಲಿ ಇರಲಿ. ಯಾಕೆಂತ ಹೇಳಿದ್ರೆ ಡಿಸೆಂಬರ್ 27ನೇ ತಾರೀಕು ಹೋರಾಟ ಮಾಡಿದಾಗ BJP ಸರ್ಕಾರ ರಾಜ್ಯದಲ್ಲಿ ಇರಲಿಲ್ಲ, ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಿದ್ದು. ಆವಾಗ ಹೋರಾಟ ಮಾಡಿ 16 ದಿನ ಜೈಲಿಗೆ ಹೋಗಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಕನ್ನಡದ ಶಿಕ್ಷಣ ವಿಚಾರವಾಗಿ ಶಿಕ್ಷಣದಲ್ಲಿ ಏನು ಇಂಗ್ಲೀಷ್ ಮತ್ತು ಹಿಂದಿಯನ್ನು ಮಾತ್ರ ಶಿಕ್ಷಕರಿಗೆ ಪರೀಕ್ಷೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಗಲೂ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಹೋರಾಟ ಮಾಡಿದ್ದು ಮೊನ್ನೆ ಬಂದಂಥ ಇದರಲ್ಲಿ ಅವಾಗ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರೆ ಹೋರಾಟ ಮಾಡಿದ್ದು. ಎಷ್ಟು ಹೋರಾಟದ ವಿಚಾರ ಬೇಕು ನಿಮಗೆ? KPSC ಹೋರಾಟ, ನಿಮ್ಗೆ ಇಷ್ಟ ಬಂದಂಗೆ ಮಾತಾಡ್ತೀಯ, ಏನೇನೋ ಮಾತಾಡ್ತೀಯ. ಕಾಂಗ್ರೆಸ್ ರಕ್ಷಣಾ ವೇದಿಕೆ, ನಿಮ್ಮ ಪಕ್ಷ ಇದ್ದಾಗ BJP ರಕ್ಷಣಾ ವೇದಿಕೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ಕಾಂಗ್ರೆಸ್ ಇದ್ದಾಗ ನೀವೇನಂತೀರ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತೀರಾ. ಇವೆರಡರಲ್ಲಿ ಯಾವ್ದಾದ್ರು ಮಧ್ಯೆ ಇದ್ದಾಗ JDSನವರು ಇವರು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾರೆ. ಹಂಗಾರೆ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡುವಂಥದ್ದು ಯಾವ್ದಾದ್ರು ಪಕ್ಷ ಇದ್ದರೆ ಆ ಪಕ್ಷದ ಪರವಾಗಿ ನಿಲ್ತೀವಾ? ಹಂಗಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಈ 2.5 ವರ್ಷದಲ್ಲಿ ಹೋರಾಟನೇ ಮಾಡಿಲ್ವಾ? ಈ ಕಣ್ಣಿಗೆ ಏನು ಇಟ್ಕೊಂಡಿದ್ಯೋ ಅಯೋಗ್ಯ? ಕಣ್ಣಲ್ಲಿ ಏನು ಮಡಿಕೊಂಡಿದ್ಯಾ ನೀನು? ಹೊಟ್ಟೆಗೆ ಅನ್ನ ತಿಂತೀಯ, ಏನು ತಿಂತೀಯ? ಇನ್ನೊಂದು ಸಾರಿ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ, ನಾರಾಯಣಗೌಡ್ರ ಬಗ್ಗೆ ನೀ ಏನಾದ್ರು ತುಟಿ ಬಿಚ್ಚಿ ಕೆಟ್ಟದಾಗ ಏನಾದ್ರು ಮಾತಾಡಿದೆ, ಅಯೋಗ್ಯ ನನ್ನ ಮಗನೇ, ನೀ ಯಾವ ಜಿಲ್ಲೆ ಒಳಗೂ ಕಾಲ ಹಾಕೋಕ್ಕಾಗಲ್ಲ. ಇದು ಚಾಲೆಂಜ್. ನಿನಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ. ನಿನಗೆ ಬೇರೆ ಭಾಷೆಯಲ್ಲಿ ಇನ್ನೂ ಉಪಯೋಗಿಸ್ಬೇಕಾಗತ್ತೆ. ನೀನು ಮರ್ಯಾದೆಯಿಂದ ಬೇಸರತ್ತಾಗಿ ನಾರಾಯಣಗೌಡ್ರನ್ನ ಕ್ಷಮೆ ಕೇಳಿದ್ರೆ ಸರಿ. ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರನ್ನ ಬಳಸಿದ್ಯಾ, ನಾರಾಯಣಗೌಡ್ರ ಹೆಸರು ಬಳಸಿದ್ಯಾ, ಈ ಕೂಡಲೇ ಕ್ಷಮೆ ಹಚ್ಚಿದ್ರೆ ಸರಿ. ಇಲ್ವಾದ್ರೆ ನನ್ನ ಮಗನೇ ನಿನ್ಗೆ ಹೇಳ್ತಾ ಇದ್ದೀವಿ, ಇವತ್ತಿಂದ ನೀ ಅದು ಯಾವ ಜಿಲ್ಲೆಗೆ ಹೋಗಿ ನೀನು ಯಾವ್ದಾದ್ರು ಕಾರ್ಯಕ್ರಮವನ್ನು ನೀನು ನಡೆಸು ನೋಡೋಣ. ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಡೆಸು. ಅಯೋಗ್ಯ ನನ್ನ ಮಗನೇ, ಏನೇನೋ ಮಾತಾಡ್ತಿಲ್ಲ ಅಯೋಗ್ಯ. ಯಾರೋ ನಾರಾಯಣಗೌಡ್ರ ಬಗ್ಗೆ ಗೊತ್ತೇನೋ ನಿನಗೆ? ಅಯೋಗ್ಯ, ನೀ ಏನು ಮಾಡಿದ್ಯಾ? ರೈತರಿಗೆ ಏನೋ ಮಾಡಿದ್ಯಾ? ರೈತರ ಕುಟುಂಬ ನೇಣ ಹಾಕೊಂಡು ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಕೊಡುಗೆಯಾಗಿ ಬಂದಂಥ ಲಕ್ಷಾಂತರ ಒಂದು 100 kg ಬೆಳ್ಳಿಯನ್ನು ತೂಕ ಹಾಕಿ ಆ ಕುಟುಂಬಗಳಿಗೆ, ಆ ಕುಟುಂಬದ ಮಕ್ಕಳಿಗೆ 55,000, 1 ಲಕ್ಷ ರೂಪದಲ್ಲಿ ಅವರಿಗೆ ಸಹಾಯಧನವನ್ನು ಕೊಟ್ಬಿಟ್ಟು ಬಂದ್ರು ನಾರಾಯಣಗೌಡರು. ನಿನ್ಗೇನಾದ್ರು ಬೆಳ್ಳಿ ಸಿಕ್ಕರೆ ನನ್ನ ಮಗನೇ ತಗೊಂಡೋಗಿ ಮನೇಲಿ ಹೌಸ್ ಮಡಿಕತ್ತಿದೆ, ಆಯ್ತಾ? ನಾರಾಯಣಗೌಡರು ಆ ಕೆಲಸ ಮಾಡಿದ್ರು. ಇದೇ ನಿಮ್ಮ ಭಾಗದಲ್ಲಿ ಪ್ರವಾಹ ಬಂದಾಗ ಪ್ರತಿ ಕುಟುಂಬಕ್ಕೆ ಹೋಗಿ ಭೇಟಿ ನೀಡಿ ಕೈಲಾದ ಸಹಾಯ ಮಾಡೋದು ಬಂದಿದ್ರೆ ನೀ ಏನು ಮಾಡಿದ್ಯಾ? ಇವತ್ತು ವಿದ್ಯಾರ್ಥಿಗಳು ಸಾವಿರಾರು ಜನ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಜೊತೆ ನಿಂತು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಆ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ. ನೀನೇನು ಮಾಡಿದ್ಯಾ? ರೈತರ ಪರವಾಗಿ ನಿಂತಿದ್ದಾರೆ, ದಲಿತರ ಪರವಾಗಿ ನಿಂತಿದ್ದಾರೆ, ಎಲ್ಲ ಭಾಷಿಕರ ಪರವಾಗಿ ಇವತ್ತೊಂದು ದಿನ ಭಾಳಷ್ಟು ನಡೀತಾ ಇದೆಯಲ್ಲ, ಈ ಒಂದಷ್ಟು ದಬ್ಬಾಳಿಕೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದ್ರು ಮಾತಾಡ್ತೀಯಾ? ನೀ ಮಾತಾಡೋದೇನೋ ಧರ್ಮದ ವಿಚಾರವಾಗಿ. ಈ ಕಡೆ ಮುಸ್ಲಿಮ್ಸ್ನ ಹಿಂದೂಗೆ ಎತ್ಕಟ್ಟೋದು, ಹಿಂದೂ ತೆಗೆದು ಮುಸ್ಲಿಮ್ಸ್ ಎತ್ಕಟ್ಟೋದು, ಅದೇ ತಾನೇ ನೀನು ರಾಜಕೀಯ ಜೀವನ. ಅದನ್ನ ಬಿಟ್ಟು ನೀವು ಹೊರಗಡೆ ಬಂದರೆ ನನ್ನ ಮಗನೇ ನಿನ್ಗೆ ಒಂದು ಓಟು ಬೀಳಲ್ವೇನೋ ಅಲ್ಲಿ. ಇದೇ ಲಾಸ್ಟು ನಿನಗೆ.
ಆಯಿತಾ. ಇನ್ನೊಂದು ಸಾರಿ ನಾರಾಯಣಗೌಡರ ಬಗ್ಗೆ, ರಕ್ಷಣಾ ವೇದಿಕೆ ಬಗ್ಗೆ, ಕನ್ನಡದ ಬಗ್ಗೆ ಅಥವಾ ನಮ್ಮ ಏನು ಕನ್ನಡ ಸಮುದಾಯದ ಬಗ್ಗೆ ಏನಾದರೂ ನೀನು ಮಾತಾಡಿದೆ, ನೀನು ಯಾವ ಜಿಲ್ಲೆಗೆ ಹೋದ್ರೂ ನಿನಗೆ ಉಳಿಗಾಲ ಇಲ್ಲ. ಯಾವುದೇ ಕಾರಣಕ್ಕೂ ಮರ್ಯಾದೆಯಿಂದ ಇವತ್ತು ಸಂಜೆ ಒಳಗೆ ನೀನು ನಾರಾಯಣಗೌಡರನ್ನ ಕ್ಷಮೆ ಯಾಚಿಸಿದ್ರೆ ಸರಿ. ಇಲ್ವಾದರೆ ನಮ್ಮ ಸಹೋದರರು ನಿಮ್ಮ ಜಿಲ್ಲೆಯಲ್ಲೇ ಇದ್ದರೆ ನಿನಗೆ ಇವತ್ತು ನಾಳೆ ಒಳಗೆ ನೀನು ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾರೆ. ಅಯೋಗ್ಯ ನನ್ನ ಮಗನೇ, ಮೈಕ್ ಹಿಡಿದ್ರೆ ಏನೇನೋ ಮಾತಾಡ್ತೀಯಲ್ಲೋ ತಿಕ್ಲು ಥರ. ಹಾಂ, ನಿಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರ ಮಗನ ಬಗ್ಗೆ ಮಾತಾಡ್ತೀಯ ಕೆಟ್ಟದಾಗಿ. ಮೈಕ್ ಅಂದರೆ ನಿಮಗೆ ತೆವಲೇನೋ? ಇವತ್ತು ಬಂದ್ಗೆ ಬೆಂಬಲ ನೀಡಿಲ್ಲ. ನೋಡೋ ಇತಿಹಾಸ ನೋಡೋ, ಅಯೋಗ್ಯ ಬೋಳಿ ಮಗನೇ. ನಿಮ್ಮ ಪಕ್ಷ ಇದ್ದಾಗಲೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. BJP ಸರ್ಕಾರ ಇದ್ದಾಗ್ಲೂ, ಕಾಂಗ್ರೆಸ್ ಇದ್ದಾಗಲೂ ನೀಡಿಲ್ಲ, JDS ಇದ್ದಾಗಲೂ ನೀಡಿಲ್ಲ. ಯಾಕೆಂದರೆ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಬಂದೇ ಮುಖ್ಯವಲ್ಲ, ಅದಕ್ಕೂ ಮುಂಚೆ ಹೋರಾಟ ಮಾಡಬೇಕು ಅಂತ ಕಳೆದ ಏನು ಪ್ರಾಧಿಕಾರ ಆದೇಶವನ್ನು ಮಾಡ್ತು, ದಿನಕ್ಕೆ 4 TMC ನೀರು ಬಿಡಬೇಕು ಅಂತ ಆದೇಶವನ್ನು ಮಾಡ್ತು. ಆಗಲೂ ಹೋರಾಟ ಮಾಡಿದ್ದು ಪ್ರಥಮ ಬಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ. ಅಯೋಗ್ಯ ಮಾಧ್ಯಮದವ್ರನ್ನ ಮಾತಾಡ್ತೀಯಲ್ಲ, ಅವ್ರ ಹತ್ರನೇ ಕೇಳಿ ತಿಳ್ಕೊ. ಮಾಧ್ಯಮದವರೇ ನಿನ್ನ ಮಾಹಿತಿ ಕೊಡ್ತಾರೆ ಯಾರು ಹೋರಾಟ ಮಾಡಿದ್ದು, ಬೀದಿಗಿಳಿದು ಅಂತ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ತಿಕ್ಲಂಗೆ ತಿಕ್ಲು. ಇದೇ ಕೊನೆಯ ಎಚ್ಚರಿಕೆ ನಿನಗೆ ಯತ್ನಾಳ್. ಇನ್ನೊಂದು ಬಾರಿ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಏನಾದರೂ ನಾರಾಯಣಗೌಡರ ಬಗ್ಗೆ ಮಾತಾಡಿದ್ರೆ ನಿನಗಂತೂ ಯಾವುದೇ ಕಾರಣಕ್ಕೂ ನಾಡಿನಲ್ಲಿ ಅವಕಾಶ ಕೊಡಲ್ಲ. ಇದು ಕೊನೆಯ ಎಚ್ಚರಿಕೆ ನಿನಗೆ. ನಾಳೆ ನಮ್ಮ ಕಾರ್ಯಕರ್ತರು ನಿನಗೆ ಅಲ್ಲೇ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಇವತ್ತು ರಾತ್ರಿ ಒಳಗೆ ನೀನು ರಕ್ಷಣಾ ವೇದಿಕೆನ ಕ್ಷಮೆ ಯಾಚಿಸಿದ್ರೆ ನಿನಗೆ ಮರ್ಯಾದೆ ಇಲ್ಲ. ಅಂದರೆ ಯಾವ ಜಿಲ್ಲೆ ಯಾವ ತಾಲೂಕು ಹೋದ್ರೂ ನಮ್ಮ ಕರವೇ ನಿಂತರ ಅಯೋಗ್ಯ ಒಂದು ಕ್ಷೇತ್ರದಲ್ಲಿಲ್ಲ ಕಣ. ನಾರಾಯಣಗೌಡರು ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ನೀವೊಂದು ಗ್ರಾಮ ಶಾಖೆಗೆ ಹೋದ್ರು ನೀನು ಗ್ರಾಮ ಶಾಖೆಗೆ ಹೋಗಕ್ಕೆ ಬಿಡಲ್ಲ ನಿನಗೆ. ಅಯೋಗ್ಯ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ಬಿಟ್ಟು ಏನೋ ಮಾತಾಡೋದು ನೀನು. ಒಂದು ಕ್ಷೇತ್ರದಲ್ಲಿ ಗೆದ್ದಿರೋದು ನಾರಾಯಣಗೌಡರು ಶಾಖೆ ಇರೋದು ಗ್ರಾಮ ಮಟ್ಟದಲ್ಲಿ, ಗ್ರಾಮ ಮಟ್ಟದಿಂದ ಇರೋದು ಶಾಖೆ. ನಾರಾಯಣಗೌಡರು ಕಟ್ಟಿರೋದು ಗ್ರಾಮ ಮಟ್ಟದಿಂದ. ನಿನಗೆ ಅದ್ರ ಬಗ್ಗೆ ಮಾಹಿತಿ ಕೊರತೆ ಇದ್ದರೆ ನಾನು ಹೇಳಿದ್ನಲ್ಲ, ನಮ್ಮ ಸಹೋದರರ ಹತ್ರ ಕೂತ್ಕೋ, ಇಲ್ಲಾಂದರೆ ನಿಮ್ಮ ಹಿರಿಯ ನಾಯಕರುಗಳ ಜೊತೆ ಹೋಗ್ತೀವಿ. ನಿನ್ಗೇನು ಗೊತ್ತಾಗಬೇಕು ಅಯೋಗ್ಯ? ಅಲ್ಲಿ ಲಾಭ ಸಿಗಲ್ಲ ಅಂದರೆ ಇಲ್ಲಿಗೆ ಗೊತ್ತೇ, ಇಲ್ಲಿ ಲಾಭ ಸಿಗಲ್ಲ ಅಲ್ಲೋ ಐತಿಯ. ಲಾಭ ಇರೋ ಕಡೆ ಹೋಗೋ ನೀನು ಎಂದ್ಲೂ ನಾಯಿ ನೀನು. ನಾರಾಯಣಗೌಡರ ಬಗ್ಗೆ ಮಾತಾಡ್ತೀಯ ಅಯೋಗ್ಯ ತಗೊಬಂದು. ಇದೇ ಕೊನೆಯ ಎಚ್ಚರಿಕೆ. ಸಂಜೆ ಒಳಗೆ ನೀವು ಕ್ಷಮೆ ಕೇಳಿದ್ರೆ ಸರಿ. ಇಲ್ಲ ನಾವೇ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾತಾಡಿ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ, ತಾಲೂಕು ಅಧ್ಯಕ್ಷರುಗಳಿಗೆ ನಾವೇ ಮಾತಾಡಿ, ನೀನು ಯಾವ ಗ್ರಾಮಕ್ಕೆ ಹೋದ್ರೂ ನಿನಗೆ ಅಲ್ಲಿ ತಕ್ಕ ಶಾಸ್ತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಇದು ನಿನಗೆ ಕೊನೆಯ ಎಚ್ಚರಿಕೆ. BJP ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ. ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ.